ನಾಳೆ ಡಿಕೆ ಶಿವಕುಮಾರ್ ಜೊತೆ 11 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಿಎಂ ಸೇರಿ ಒಟ್ಟು 12 ಜನ ಪ್ರಮಾಣ ವಚನ ಸಾಧ್ಯತೆ ಇತ್ತು. 11 ಮಂದಿ ಸಚಿವರಾಗೋರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಮತ್ತು 11 ಜನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಎರಡನೇ ಹಂತದಲ್ಲಿ ಮತ್ತಷ್ಟು ಶಾಸಕರಿಗೆ ಅವಕಾಶ ನೀಡೋ ಸಾಧ್ಯತೆ ಇದೆ. ಆದರೆ ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ 12 ಜನ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅದರಲ್ಲಿ 11 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಮತ್ತೊಮ್ಮೆ ಸಭೆ ನಡೆಸಿ ಎರಡನೇ ಹಂತದಲ್ಲಿ ಪಟ್ಟಿ ಸಿದ್ಧಪಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾಳೆಯಿಂದ ಡಿಕೆ ಶಿವಕುಮಾರ್ ರಾಜ್ಯಭಾರ ಶುರುವಾಗುತ್ತೆ. ನಾಳೆ ಡಿಕೆ ಶಿವಕುಮಾರ್ ಜೊತೆ 11 ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅಂದ್ರೆ 11 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಸಿಎಂ ಸೇರಿ ಒಟ್ಟು 12 ಜನ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. 11 ಮಂದಿ ಸಚಿವರಾಗುವವರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಮತ್ತು 11 ಜನ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಎರಡನೇ ಹಂತದಲ್ಲಿ ಮತ್ತಷ್ಟು ಶಾಸಕರಿಗೆ ಅವಕಾಶ ನೀಡೋ ಸಾಧ್ಯತೆ ಇದೆ. ಮತ್ತೊಂದು ಸಲ ಸಭೆಯಾಗುತ್ತೆ. ಆ ಸಭೆಯಲ್ಲಿ ಎರಡನೇ ಹಂತದಲ್ಲಿ ಪಟ್ಟಿ ಸಿದ್ಧಪಡಿಸೋದಕ್ಕೆ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 1+11 ಡಿಕೆ ಶಿವಕುಮಾರ್ ಜೊತೆ 11 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಯಾರು ಅದರಲ್ಲಿ ಇರ್ತಾರೆ ಅನ್ನೋ ಕುತೂಹಲವಂತೂ ಸದ್ಯಕ್ಕಿದೆ. ಅವನಿಗೆ ಅಧಿಕೃತವಾಗಿ ಪಟ್ಟಿ ಬಿಡುಗಡೆಯಾದಾಗಲೇ ಖಚಿತ ಆಗೋದು. ಆದರೆ ಈಗ ಆಗಿರುವಂಥ ಚರ್ಚೆಯನ್ನು ಗಮನಿಸಿದಾಗ ಮತ್ತು ಈಗ ನಡೆದಿರುವಂಥ ಮಾತುಕತೆಯನ್ನು ಗಮನಿಸಿದಾಗ ಮತ್ತು ಹೈಕಮಾಂಡ್ನ ಆಲೋಚನೆಯನ್ನು ಗಮನಿಸಿದಾಗ ಬಹುತೇಕ ಅಂದರೆ ಕಳೆದ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂಥ ಬಹುತೇಕರ ರಿಪೀಟ್ ಆಗುವಂಥ ಸಾಧ್ಯತೆಗಳಿದೆ. ಯತೀಂದ್ರ ಸಿದ್ದರಾಮಯ್ಯ ಮತ್ತು UT ಖಾದರ್, ಈ ಎರಡು ಹೊಸ ಹೆಸರುಗಳು ಕಳೆದ ಕ್ಯಾಬಿನೆಟಲ್ಲಿ ಅವರು ಇರಲಿಲ್ಲ. ಸ್ಪೀಕರ್ ಆಗಿದ್ರು ಖಾದರ್, ಯತೀಂದ್ರ MLC ಇದ್ದಾರೆ. ಸಿದ್ದರಾಮಯ್ಯನವರ ಕೆಳಗಿಳಿದಿರುವ ಕಾರಣಕ್ಕಾಗಿ ಮಗನಿಗೆ ಸಚಿವ ಸ್ಥಾನವನ್ನು ಹೈಕಮಾಂಡ್ ಕೊಡ್ತಾರೆ. ಇವರು ಕೂಡ ಮೊದಲ ಪಟ್ಟಿಯಲ್ಲೇ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗೆ ನೋಡಿದರೆ CM ಜೊತೆಗೆ ಒಟ್ಟು 11 ಮಂದಿ, ಟೋಟಲ್ 12 ಜನ ನಾಳೆ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ 12ರ ಪೈಕಿ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಹೊಸ ಸಚಿವರು ಅಂತ ನಾವು ಕನ್ಸಿಡರ್ ಮಾಡೋದೇ ಆದರೆ UT ಖಾದರ್ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಇಬ್ಬರು ಕೂಡ ನಾಳೆ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಖಚಿತವಾಗಿ ಹೈಕಮಾಂಡ್ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದ ಬಳಿಕವೇ ಇದೆಲ್ಲವೂ ಕೂಡ ಅಧಿಕೃತಗೊಳ್ಳುತ್ತೆ. ಇನ್ನು ಒಂದು ತಾಸಿನ ಬಳಿಕ ಮತ್ತೊಂದು ಸುತ್ತಿನ ಸಭೆ ನಡೆಸುವಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ಈಗ ಊಟದ ವಿರಾಮಕ್ಕಾಗಿ ಸಿದ್ದರಾಮಯ್ಯ ವಾಪಸ್ ಬಂದಿದ್ದಾರೆ ಸುನಿಲ್ ಬೋಸ್ ಅವರ ನಿವಾಸಕ್ಕೆ. ಅಲ್ಲಿಂದ ಈಗ ಮತ್ತೆ ಮೀಟಿಂಗಿಗೆ ತೆರಳುತ್ತಾರೆ. ಬಹಳ ಫೈಟ್ ಇತ್ತು. ಹೊಸಬರನ್ನು ಕೂಡ ಅಂದರೆ ಮೊದಲ ಬಾರಿ ಸಚಿವರಾಗುವಂಥವ್ರನ್ನು ಕೂಡ ಈಗ ಮೊದಲ ಹಂತದಲ್ಲೇ ಮಾಡಿದರೆ ಹೇಗೆ ಅನ್ನುವಂಥ ಚರ್ಚೆಗಳಿತ್ತು. ಆದರೆ ಹೈಕಮಾಂಡ್ ಆ ರಿಸ್ಕನ್ನು ತೆಗೆದುಕೊಳ್ತಾ ಇಲ್ಲ. ಕಾರಣ ಈಗ ಸೀನಿಯರ್ಸ್ ಯಾರಿದ್ರು, ಅಂದರೆ ಈ ಹಿಂದೆ ಕ್ಯಾಬಿನೆಟ್ನಲ್ಲಿ ಯಾರಿದ್ರು ಅವರನ್ನೇ ಹೆಚ್ಚು ಮುಂದುವರಿಸುವಂತಹ ಆಸಕ್ತಿಯನ್ನು ತೋರಿಸಿದೆ. ಆ ಕಾರಣಕ್ಕಾಗಿ ಬಹುತೇಕ 1-2 UT ಖಾದರ್ ಅಥವಾ ಯತೀಂದ್ರ ಹೊರತುಪಡಿಸಿದರೆ ಬೇರೆ ಯಾವುದು ಹೊಸ ಮುಖಗಳು ಕಾಣಿಸ್ತಾ ಇಲ್ಲ. ಉಳಿದಂತೆ ಇನ್ನೆಲ್ಲ KJ ಜಾರ್ಜ್ ಇರ್ಬೋದು, ಸತೀಶ್ ಜಾರಕಿಹೊಳಿ, ಮುನಿಯಪ್ಪ, ಈಶ್ವರ್ ಖಂಡ್ರೆ, MB ಪಾಟೀಲ್ ಈ ಹೆಸರುಗಳೇ ಮುನ್ನೆಲೆಗೆ ಬಂದಿದ್ದಾವೆ. ಬಹುತೇಕ ಅವರು ನಾಳೆ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಅಂಥದ್ದೇನು ನಿರೀಕ್ಷೆ ಏನೋ ತುಂಬ ಬದಲಾವಣೆಗಳಾಯಿತು ಕ್ಯಾಬಿನೆಟ್ನಲ್ಲಿ, ಹೊಸಬರು ಯಾರೋ ಬಂದರು, ಆ ಥರದ್ದನ್ನು ಯಾವುದೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿ ಗೊತ್ತಿದ್ದಂಥ ಹೆಸರುಗಳನ್ನೇ ಮತ್ತೊಮ್ಮೆ ಅಧಿಕೃತವಾಗಿ ಹೇಳುವಂತಹ ಪ್ರಯತ್ನ ಅಂತ ಅಷ್ಟೇ ಹೇಳ್ಬೋದು. ಆದರೆ ಎರಡನೇ ಟರ್ಮ್ ಆಗುವಂತ ಅಂದರೆ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಇದೆಯಲ್ಲ, ಅದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ಹೈಕಮಾಂಡ್ಗೆ. ಯಾಕಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹಾಗೆ ಇದೆ. ಹಳೆ ಅಂದರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇದ್ದಂಥವರು ಕೂಡ ತೀವ್ರ ಪೈಪೋಟಿಯನ್ನು ನೀಡುತ್ತಿದ್ದಾರೆ. ಒಕ್ಕಲಿಗರಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥ ಫೈಟ್ ಕೂಡ ಇದೆ. ಜೊತೆಗೆ ಮರಾಠ ಕೂಟದಲ್ಲಿ ಸಂತೋಷ್ ಲಾಡ್ ಮತ್ತು ಶ್ರೀನಿವಾಸ್ ಮಾನೆ ನಡುವೆ ಫೈಟ್ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಕಾರಣಕ್ಕಾಗಿ ಸ್ವಲ್ಪ ಸವಾಲಾಗಬಹುದು ಎರಡನೇ ಟರ್ಮ್ದು ಭಾವನಾ. ರೈಟ್ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.